ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಮಗಳು ಕೂಡ ಚೆನ್ನಾಗಿದ್ದೀವಿ. ಇದು ಶನಿವಾರದ ಮಿನಿ ಲಾಗ್ ಆಗಿರುತ್ತೆ. ನನ್ನ ಮಗಳು ನಾನು ಇಬ್ಬರು ಸೇರ್ಕೊಂಡು ಅಕ್ಕಿ ರೊಟ್ಟಿ ಮಾಡಿರೋದು ಒಂದು ಸ್ಮಾಲ್ ವೀಡಿಯೋಸ್ ಹಾಕಿದ್ದೀವಿ. ಇದು ಅಕ್ಕಿ ರೊಟ್ಟಿಗೆ ಏನೇನು ಪದಾರ್ಥಗಳು ಬೇಕು ಅಂತ ಫಸ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕಾಯಿ. ನಾವು ಪಿಜ್ಜಾ ಆರ್ಡ್ರ್ ಮಾಡಿದಾಗ ಚಿಲ್ಲಿ ಫಿಕ್ಸ್ ಕೊಟ್ಟಿರ್ತಾರಲ್ಲ, ಅದು ಕೂಡ ಒಂದು ಸ್ವಲ್ಪ ಹಾಕಿದ್ದೆ. ಈಗ ಸಣ್ಣದಾಗಿ ಕಾಯಿಗಳೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಸೈಡ್ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಣ್ಣದಾಗೆ ಹೆಚ್ಕೊಳ್ಳಿ, ಯಾಕೆಂದರೆ ದಪ್ಪ ಹೆಚ್ಚಿದ್ರೆ ಅದು ತುಂಬ ಬಾಯಿಗೆ ಸಿಗುತ್ತೆ. ಸಣ್ಣದಾಗಿ ಹೆಚ್ಚಿದ್ರೆ ಅಷ್ಟು ಖಾರ ಗೊತ್ತಾಗಲ್ಲ. ನಾವು ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ಲ, ಅದರಿಂದ ಅಷ್ಟು ಗೊತ್ತಾಗೋದಿಲ್ಲ. ಈಗ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಮತ್ತು ಜೀರಿಗೆ ಕೂಡ ಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಮತ್ತು ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಕಾಯಿ ಕಟ್ ಮಾಡಿಟ್ಟಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಹಾಕಬೇಕಿತ್ತು. ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು, ಮೆಂತ್ಯ ಸೊಪ್ಪೆ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಕಹಿ ಅಂಶ ಬರುತ್ತೆ. ಅದು ದೇಹಕ್ಕೆ ಕೂಡ ಒಳ್ಳೆಯದಲ್ವಾ ಸೊಪ್ಪು ಮೆಂತ್ಯ ಸೊಪ್ಪು. ಅದಕ್ಕೆ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಜರಡಿ ಇಟ್ಕೊಂಡೆ ನಾನು. ಅಕ್ಕಿ ಹಸಿಟ್ಟು ಜರಡಿ ಇಟ್ಕೊಂಡ್ಮೇಲೆ ಇದು ಚಿಲ್ಲಿ ಫಿಕ್ಸ್ ಹಾಕ್ತಾಯಿದ್ದೀನಿ. ಇದು ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಉಪ್ಪು ಹಾಕಿ ನಾನು ಬಿಸಿನೀರು ಅಷ್ಟರಲ್ಲಿ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಬಿಸಿನೀರು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಏನಂದರೆ ಮೆತ್ತಗೆ ಬರುತ್ತೆ ರೊಟ್ಟಿ, ತುಂಬ ರಫಾಗಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ. ಈ ಹದ ಇದ್ದರೆ ಸಾಕು, ನಮಗೆ ರೊಟ್ಟಿ ಮಾಡೋಕ್ಕೆ ಅನುಕೂಲವಾಗಿರುತ್ತೆ. ಈಗ ನಾನು ಒಂದು ಕವರ್ಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಂದೊಂದು ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಚೆಂದ ಫ್ರೆಂಡ್ಸ್. ಗರಿಗರಿಯಾಗಿ ಮೆತ್ತಗೆ ಇತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಈ ಸತ ರೊಟ್ಟಿ ಮಾತ್ರ. ಇದು ನಮ್ಮ ತಾಯಿಯವರು ಹಸಿಟ್ಟು ಮಾಡಿ ಕೊಟ್ಟು ಕಳಿಸಿದ್ರು. ಅದೇನಂತ ಅಂದರೆ ಅಕ್ಕಿನ ಅವರೇ ತೊಳೆದು ಒಣಗಿಸಿ ಜರಡಿ ಇದೆಲ್ಲ ಹಿಡ್ದು ಮಾಡಿ ಕೊಡ್ತಾರೆ. ನಾನು ಒಂದೊಂದ್ಸಲ ಜರಡಿ ಇಟ್ಕೊಂಡೇ ಮಾಡ್ಕೋತೀನಿ. ಅದು ಎಷ್ಟು ಚೆನ್ನಾಗಿರುತ್ತೆ. ರೊಟ್ಟಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ರಫಾಗೇನು ಬಂದಿರಲಿಲ್ಲ. ಅದು ನೋಡೋಕ್ಕೆ ಹಂಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಎಷ್ಟು ಮೆತ್ತಗಿತ್ತು ಅಂತಂದರೆ ಹೋಟೆಲ್ಗಳಲ್ಲಿ ನಾವು ಅಕ್ಕಿ ರೊಟ್ಟಿ ಆರ್ಡ್ರ್ ಮಾಡಿಕೊಂಡು ತೊಗೊಳ್ತೀವಿ ನೋಡಿ, ಸೇಮ್ ಹಂಗೆ ಬಂದಿತ್ತು. ತುಂಬಾ ಟೇಸ್ಟಾಗಿ ಬಂದಿತ್ತು. ಮಸಾಲೆ ಹಾಕಿ ಮಾಡಿರೋದ್ರಿಂದ ತುಂಬ ಫ್ಲೇವರು ಕೂಡ ಚೆನ್ನಾಗಿತ್ತು. ಜೀರಿಗೆ ಹಾಕಿರ್ತೀವಲ್ವ, ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಈಗ ನನ್ನ ಮಗಳು ಮರಾಠಿ ಸ್ಟೈಲಲ್ಲಿ ಚಟ್ನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ತಿದ್ದಾಳೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದಾಳೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾಳೆ. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದಾಳೆ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಕಡೆ ಕಡಲೆಕಾಯಿ ಬೀಜ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದಾಳೆ, ಅದು ಕೂಡ ಇದಕ್ಕೆ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಷ್ಟು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಮಾತ್ರ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಅಕ್ಕಿ ರೊಟ್ಟಿಗೆ ಮಾಡಿಸಿರೋ ಥರ ಇರುತ್ತೆ. ಈಗ ಜಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾಳೆ. ಉಪ್ಪು ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ ಇಷ್ಟು ಕೂಡ ಆಡಿಸ್ಕೊಂಡಾದ್ಮೇಲೆ ರುಬ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ತುಂಬ ದಪ್ಪದಾಗಿ ರುಬ್ಕೋಬೇಕು, ತುಂಬಾ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ ಕಾಂಬಿನೇಷನ್ ಏನು ಸೂಪರು ಅಂದರೆ ಅಕ್ಕಿ ರೊಟ್ಟಿಗೂ ಆ ಗೊಜ್ಜುಗೂ ಮಾಡಿಸಿರೋ ಜೋಡಿ ಅಂತಾರಲ್ಲ ಆ ಥರ. ಅದಕ್ಕೆ ಸ್ವಲ್ಪ ಆ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಫ್ರೆಂಡ್ಸ್, ಅಯ್ಯಪ್ಪ ಎಲ್ಲೋ ಸ್ವರ್ಗದಲ್ಲಿ ತೇಲಾಡ್ತಿದ್ದೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಅದು ನನ್ನ ಮಗಳಿಗೂ ನನ್ನ ಹಳೆಯಗೂ ಊಟ ಹಾಕ್ಕೊಟ್ಟೆ. ನೈಟ್ 10:30 ಆಗೋಗಿತ್ತು. ಇದು ನನಗೆ 2 ರೊಟ್ಟಿ ಮತ್ತು ಒಂದು ಕಪ್ ಮೊಸರು, ಸ್ವಲ್ಪ ಚಟ್ನಿ ಮತ್ತು ಸ್ವಲ್ಪ ತುಪ್ಪ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಹಸಿ ಈರುಳ್ಳಿ.
ಈಗ ನನ್ನ ಮಗಳು ಅಳಿಯನು ಕೂಡ ಊಟ ಮಾಡ್ತಿದ್ದಾರೆ. ಈ ಸೈಡ್ ನಾನು ಕೂಡ ಊಟ ಹಾಕ್ಕೊಂಡೆ. ಫ್ರೆಂಡ್ಸ್, ಇದು ರೊಟ್ಟಿಗಷ್ಟೇ ಅಲ್ಲ, ಅನ್ನಗೂ ಕೂಡ ತುಂಬಾ ಚೆನ್ನಾಗಿತ್ತು. ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್.